ಬೆಳಗಾವಿ ಜಿಲ್ಲೆಯ ಹಿಡಕಲ್ ಡ್ಯಾಂ ಭರ್ತಿಯಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ, ಈ ಡ್ಯಾಂ ಭರ್ತಿಯಾಗಿದೆ. ಅಪಾಯದ ಮಟ್ಟ ಮೀರಿದ ಘಟಪ್ರಭೆ. ಹಿಡಕಲ್ ಜಲಾಶಯದ 10 ಗೇಟ್ಗಳು ಓಪನ್ ಆಗಿದೆ. ಘಟಪ್ರಭಾ ನದಿಗೆ ಜಲಾಶಯದಿಂದ ನೀರು ಬಿಡುಗಡೆ ಆಗಿದೆ. ಘಟಪ್ರಭಾ ನದಿಗೆ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಘಟಪ್ರಭಾ ನದಿಗೆ 53,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಗೋಕಾಕ್ ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಜನರಿಗೆ ಈಗಾಗಲೇ ಎಚ್ಚರಿಕೆ ಕೊಡಲಾಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಟ್ಟಿದೆ ಜಿಲ್ಲಾಡಳಿತ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಘಟಪ್ರಭಾ. ಹಿಡಕಲ್ ಜಲಾಶಯದ 10 ಗೇಟ್ಗಳು ಓಪನ್ ಆಗಿದೆ. ನೀರು ರಭಸವಾಗಿ ಹರಿತಾ ಇರುವುದನ್ನ ನೋಡ್ತಾ ಇದೆ. ಪಶ್ಚಿಮ ಘಟ್ಟಗಳ ಪ್ರದೇಶ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಕಳೆದ ಒಂದು ವಾರದಿಂದ ಮಳೆ ಆಗ್ತಿದೆ. ಈ ಕಾರಣಕ್ಕೆ ಹಿಡಕಲ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಹೀಗಾಗಿ ಹಿಡಕಲ್ ಜಲಾಶಯದಿಂದ ಸುಮಾರು 35,000 ಕ್ಯೂಸೆಕ್ಸ್ ನೀರನ್ನು ಈಗ ಘಟಪ್ರಭಾ ನದಿಗೆ ಬಿಡಲಾಗ್ತಿದೆ. ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಈಗ ನಾವು ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಲ್ಲಿರುವಂಥದ್ದು. ಹಿಡಕಲ್ ಜಲಾಶಯದ 10 ಗೇಟ್ಗಳನ್ನು ಓಪನ್ ಮಾಡಿ ಈಗ ಘಟಪ್ರಭಾ ನದಿಗೆ ಸುಮಾರು 35,000 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗ್ತಿದೆ. ಹೀಗಾಗಿ ಘಟಪ್ರಭಾ ನದಿಯ ಒಳಹರಿವು ಈಗ ಹೊರಹರಿವು ಈಗ ಸುಮಾರು 53,000 ಕ್ಯೂಸೆಕ್ಸ್ ದಾಟಿರುವಂಥದ್ದು. ಈ ಕಾರಣಕ್ಕೆ ಘಟಪ್ರಭಾ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಎದುರಾಗಿರುವಂಥದ್ದು. ಕಳೆದ ಒಂದು ವಾರದಿಂದ ಬೆಳಗಾವಿ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಿದೆ. ಹೀಗಾಗಿ ಘಟಪ್ರಭಾ ಜಲಾನಯನ ಪ್ರದೇಶದಲ್ಲಿ ಕೂಡ ವಿಪರೀತ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿರುವಂಥದ್ದು. ಈ ಕಾರಣಕ್ಕೆ 10 ಗೇಟ್ಗಳನ್ನು ಜಲಾಶಯದಲ್ಲಿರ್ತಕ್ಕಂಥ 10 ಗೇಟ್ಗಳನ್ನು ಓಪನ್ ಮಾಡಿರುವಂಥದ್ದು. ಹಾಲ್ನೊರೆ ಅಂತ ನೀರು ಕೂಡ ಆ ಗೇಟ್ಗಳಿಂದ ಧುಮ್ಮಕ್ಕಿ ಈಗ ಘಟಪ್ರಭಾ ನದಿ ಪಾಲಾಗ್ತಿರುವಂಥದ್ದು. ಘಟಪ್ರಭಾ ನದಿ ಈ ಘಟಪ್ರಭಾ ನದಿಗೆ ಈಗ ಹಿಡಕಲ್ ಜಲಾಶಯ ನೀರು ಮಾತ್ರ ಅಷ್ಟೇ ಅಲ್ಲ, ಅದು ಬದಲಾಗಿ ಹಿರಣ್ಯಕೇಶ ನದಿ, ಮಾರ್ಕಂಡೇಯ ನದಿ ಹಾಗೂ ಬಳ್ಳಾರಿ ನದಿ ಕೂಡ ಸೇರುತ್ತೆ. ಈ ಕಾರಣಕ್ಕೆ ಒಟ್ಟು ಘಟಪ್ರಭಾ ಹೊರಹರಿವು ಈಗ 53,000 ಕ್ಯೂಸೆಕ್ಸ್ ನೀರಾಗಿರುವಂಥ. ಈ ಕಾರಣಕ್ಕೆ ಈಗ ಗೋಕಾಕ್ ನಗರ ಹಾಗೂ ಮೂಡಲಗಿ ತಾಲೂಕು, ಗೋಕಾಕ್ ತಾಲೂಕಿನ ಸುಮಾರು 11ಕ್ಕೂ ಅಧಿಕ ಗ್ರಾಮಗಳಿಗೆ, ಅಂದರೆ ಘಟಪ್ರಭಾ ನದಿ ಪಾತ್ರದ 11ಕ್ಕೂ ಅಧಿಕ ಗ್ರಾಮಗಳಿಗೆ ಈಗ ಪ್ರವಾಹದ ಆತಂಕ ಎದುರಾಗಿರುವಂಥದ್ದು. ಈಗಾಗಲೇ ಈ ಘಟಪ್ರಭಾ ನದಿ ನೀರಿನ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಮುಖ ಹೆದ್ದಾರಿಯಾಗಿರ್ತಕ್ಕಂತಹ ಶಂಕೇಶ್ವರ ಹಾಗೂ ಸೌದತ್ತಿ ರಾಜ್ಯ ಹೆದ್ದಾರಿ ಕೂಡ ಈಗ ಮುಳುಗಡೆ ಆಗಿರುವಂಥದ್ದು. ಅದ್ರ ಜೊತೆಗೇ ಗೋಕಾಕದ ಸುಮಾರು 2-3 ಬಡಾವಣೆಗಳು ಕೂಡ ಜಲಾವೃತ ಆಗಿರುವಂಥದ್ದು. ಅದ್ರ ಜೊತೆಗೇ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಿನ ಸಾಕಷ್ಟು ಗ್ರಾಮಗಳು ಕೂಡ ಈಗ ಮುಳುಗಡೆ ಹಂತಕ್ಕೆ ಬಂದಿರುವಂಥದ್ದು. ಹೀಗಾಗಿ ಇನ್ನೂ ಇವತ್ತು ಹಾಗೂ ನಾಳೆ ಕೂಡ ಬೆಳಗಾವಿಯಲ್ಲಿ ರೆಡ್ ಅಲರ್ಟ್ ಇರುವಂಥದ್ದು. ಈ ಕಾರಣಕ್ಕೆ ವಿಪರೀತ ಮಳೆಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತೆ ಹೆಚ್ಚು ಮಳೆ ಆದರೆ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಲಿದೆ ಅಂತೇಳಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಮಾಹಿತಿಯನ್ನು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂಥ ಮನವಿಯನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥದ್ದು. ಅದರ ಜೊತೆಗೇ ಬೆಳಗಾವಿಯ ನದಿ ಪಾತ್ರದಲ್ಲಿರ್ತಕ್ಕಂಥ ಕೃಷ್ಣ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು ಹಾಗೂ ಮಲಪ್ರಭಾ ನದಿ ಪಾತ್ರದಲ್ಲೂ ಕೂಡ ಈಗ ಕಾಳಜಿ ಕೇಂದ್ರಗಳನ್ನು ತೆರಳಲಾಗಿದೆ. ಹೀಗಾಗಿ ಜನರು ಕೂಡ ಸುರಕ್ಷಿತ ಪ್ರದೇಶಕ್ಕೆ ತೆರಳಬೇಕು ಅನ್ನುವಂಥ ಮನವಿಯನ್ನು ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥದ್ದು. ಕ್ಯಾಮರಾ ನಡೇಶ್ ಬಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.